ಹಾಯ್ ಹಲೋ ಫ್ರೆಂಡ್ಸ್, ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಅವಿನಾಶ್. ನೋಡಿ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರ ಕಡೆಯಿಂದ ಮಹಿಳೆಯರಿಗೆ ಫ್ರೀಯಾಗಿ 3 ಲಕ್ಷದವರೆಗೆ ಸಬ್ಸಿಡಿ ಸಾಲ ದೊರೆಯುತ್ತದೆ. ಇದು ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ, ಇದು ಒಂದು ಕರ್ನಾಟಕದ ಪ್ರಮುಖ ಯೋಜನೆಯಾಗಿದ್ದು ಇದು ಉದ್ಯೋಗಿನಿ ಯೋಜನೆ. ಅಂದ್ರೆ ಕರ್ನಾಟಕ ಸರ್ಕಾರದ ಉದ್ಯೋಗಿನಿ ಯೋಜನೆ. ಮಹಿಳೆಯರಿಗೆ ಉದ್ಯೋಗವನ್ನ ಕಲ್ಪಿಸುವ ಕುರಿತು ಈ ಯೋಜನೆಯ ಪ್ರಮುಖ ಡಿಟ್ ಆಗಿದ್ದು, ನೋಡಿ ಫ್ರೆಂಡ್ಸ್, ಎಲ್ಲ ಮಹಿಳಾ ಅಭ್ಯರ್ಥಿಗಳು ಅಂದ್ರೆ ಯಾವುದೇ ರೀತಿ ಮಹಿಳೆಯಾದರೂ ಸರಿ, ನೀವು ಫ್ರೀಯಾಗಿ ಸಾಲವನ್ನ ಪಡೆದುಕೊಂಡು ಅದು ಸಬ್ಸಿಡಿ ರೀತಿಯಲ್ಲಿ ನೀವು ಅರ್ಧ ಸಾಲವನ್ನ ಕಂತು ವೈಸ್ ಅಲ್ಲಿ ತುಂಬಿದರೆ ಮುಗಿತು, ನಿಮಗೆ ಈ ಸಾಲ ದೊರೆಯುತ್ತೆ. ಇದಕ್ಕೆ ಯಾವುದೇ ರೀತಿಯ ಮಾನದಂಡಗಳಿಲ್ಲ. ನೀವು ಮಹಿಳೆಯಾಗಿರ್ಬೇಕು, ಕರ್ನಾಟಕದಲ್ಲಿ ವಾಸಿಸುತ್ತಿರಬೇಕು, ಇದು ಯಾವ ರೀತಿ ಎಲಿಜಿಬಿಲಿಟಿಯನ್ನ ಹೊಂದಿರಬೇಕು, ಇದು ಯಾವ ರೀತಿ ಸಬ್ಸಿಡಿ ಇರುತ್ತೆ, ಯಾವ್ಯಾವ ಕಾಸ್ಟ್ಗೆ ಎಷ್ಟು ರೀತಿ ಸಬ್ಸಿಡಿ ಇರುತ್ತೆ ಮತ್ತು ಟೋಟಲ್ ಅಮೌಂಟ್ ಎಷ್ಟು ನಿಮಗೆ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಾ, ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀವಿ. ನೋಡಿ ಫ್ರೆಂಡ್ಸ್, ರಾಜ್ಯದ ಮಹಿಳೆಯರಿಗೆ ಕರ್ನಾಟಕ ಸರ್ಕಾರದಿಂದ ಸುಮಾರು 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ಮತ್ತು ಸಬ್ಸಿಡಿ ರೂಪದಲ್ಲಿ ಸಾಲವನ್ನ ನೀಡಲಾಗುತ್ತೆ. ಈಗಲೇ ಅರ್ಜಿ ಸಲ್ಲಿಸಿ. ನೋಡಿ ಫ್ರೆಂಡ್ಸ್, ಕರ್ನಾಟಕ ಸರ್ಕಾರದಿಂದ ಮಹಿಳೆಯರಿಗೆ ಆರ್ಥಿಕವಾಗಿ ಸಬಲೀಕರಿಸಲು ಉದ್ಯೋಗಿನಿ ಯೋಜನೆ ಎಂಬ ಯೋಜನೆಯನ್ನ ಜಾರಿಗೆ ತರುವ ನಿಟ್ಟಿನಲ್ಲಿ ಮಹಿಳೆಯರು 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನ ಮತ್ತು 50% ರಷ್ಟು ಸಬ್ಸಿಡಿಯನ್ನ ಪಡೆಯಬಹುದು. ಈ ಸಾಲವನ್ನ ಯಾವ ರೀತಿ ಪಡೆಯಬೇಕು, ಯಾರ್ಯಾರು ಅರ್ಹತೆಯನ್ನ ಹೊಂದಿದ್ದಾರೆ ಅಂತ ನೋಡೋದಾದ್ರೆ, ನೀವು ಸಣ್ಣ ವ್ಯವಹಾರವನ್ನ ಮಾಡಬಹುದು, ಅಥವಾ ಹೊಲಿಗೆ ಯಂತ್ರವನ್ನ ಹೊಲಿಗೆ ಉದ್ಯೋಗವನ್ನ ಮಾಡಬಹುದು, ಅಥವಾ ಪಶುಪಾಲನೆ, ಕೈಗಾರಿಕೆ ಘಟಕಗಳು, ಅಂಗಡಿ ಸ್ಥಾಪನೆ ಮುಂತಾದ ನೀವು ಸ್ವಂತ ಉದ್ಯೋಗವನ್ನ ಮಹಿಳೆಯರೇ ಮನೆಯಲ್ಲಿ ಕುಳಿತುಕೊಂಡು ಮಾಡುವ ಸಲುವಾಗಿ ನಿಮಗೇನಾದ್ರೂ ಸಾಲದ ಅವಶ್ಯಕತೆ ಇದ್ರೆ ಅಥವಾ ದುಡ್ಡಿನ ಅವಶ್ಯಕತೆ ಇದ್ರೆ, ಈಗಲೇ ನಾವು ಹೇಳುವ ಈ ಕರ್ನಾಟಕ ರಾಜ್ಯ ಸರ್ಕಾರದ ಉದ್ಯೋಗಿನಿ ಯೋಜನೆಯ ಸದುಪಯೋಗ ಪಡಿಸಿಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವೇನಾದ್ರೂ ಉದ್ಯೋಗಿನಿ ಯೋಜನೆಯನ್ನ ಯಾವ ರೀತಿ ಅರ್ಜಿ ಸಲ್ಲಿಸಬೇಕೆಂದು ಗೊತ್ತಿರ್ಲಿಲ್ಲ ಅಂದ್ರೆ ಹೇಳ್ತೀನಿ ನೋಡಿ. ಈ ವಿಶೇಷತೆಗಳೇನಂದ್ರೆ, ಉದ್ಯೋಗಿನಿ ಯೋಜನೆಯ ಪ್ರಮುಖ ಕ್ರಮಗಳೇನಂದ್ರೆ, ನಿಮಗೆ 3 ಲಕ್ಷದವರೆಗೆ ಬಡ್ಡಿ ರಹಿತ ಸಾಲ ದೊರೆಯುತ್ತದೆ ಮತ್ತು ಅದೇ ರೀತಿಯಾಗಿ ಕಾಸ್ಟ್ ವೈಸ್ SC ST ಮಹಿಳೆಯರಿಗೆ 50% ಸಬ್ಸಿಡಿ. 3 ಲಕ್ಷದಲ್ಲಿ ನೀವು 1,50,000 ಮಾತ್ರ ತುಂಬಬೇಕು ಸಾಲವನ್ನ. 1,50,000 ರೂಪಾಯಿ ಏನಿದೆ ಇದು ಮನ್ನಾ ಮಾಡ್ತಾರೆ. ಅದೇ ರೀತಿ ಸಾಮಾನ್ಯ ವರ್ಗದವರಿಗೆ 30% ಸಬ್ಸಿಡಿ ಇರುತ್ತೆ. ಈ 3 ಮತ್ತು 6 ದಿನಗಳ ಉಚಿತ ವ್ಯವಸ್ಥಾಪನಾ ತರಬೇತಿ ಇರುತ್ತೆ. ಸರಳವಾಗಿ ನೀವು ಅರ್ಜಿಯನ್ನ ಹಾಕ್ಬಹುದು. ನೇರವಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ನೀವು ನೋಡಿ ಫ್ರೆಂಡ್ಸ್, ನೀವೇನಾದ್ರೂ ಕರ್ನಾಟಕ ರಾಜ್ಯದಲ್ಲಿ ವಾಸವಿದ್ದು ಮಹಿಳೆಯಾಗಿದ್ದರೆ ಅಥವಾ ವಿಧವೆ, ಯಾವುದೇ ರೀತಿ ಮಹಿಳೆ ಆಗಿದ್ದರೂ ಸಹ, ಅಥವಾ ವಿಧವೆ ಅಥವಾ ಏನಾದ್ರು ಬರ್ತಲ್ಲ ನಿಮ್ಮ ಕಾಸ್ಟ್ ಅಲ್ಲಿ, ಈ ರೀತಿ ಯಾವುದೋ ಮಹಿಳೆ ಇದ್ರು ಅವರಿಗೆ ಹ್ಯಾಂಡಿಕ್ಯಾಪ್ಟ್ ಮಹಿಳೆ, ಈ ರೀತಿ ಯಾರಾದ್ರೂ ಇದ್ರೆ ಅವರಿಗೆ ಪ್ರಮುಖ ಆದ್ಯತೆಯನ್ನ ಕರ್ನಾಟಕ ಸರ್ಕಾರ ನೀಡುತ್ತೆ ಅಂತ ಪತ್ರದಲ್ಲಿ ಹೇಳಿದೆ. ನೋಡಿ ಫ್ರೆಂಡ್ಸ್, ನಿಮ್ಮ ಖಾತೆಗೆ ನೇರವಾಗಿ ಅರ್ಜಿ ಸಲ್ಲಿಸಿದ 6 ರಿಂದ 7 ದಿನಗಳ ಕಾಲ ನಿಮಗೆ ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ನೀವು ಈ ಮಾಹಿತಿಯನ್ನ ಹಲವಾರು ಜನರಿಗೆ ಶೇರ್ ಮಾಡಿ ಇದರ ಸದುಪಯೋಗ ಪಡೆದುಕೊಳ್ಳಿ. ಈ ಯೋಜನೆಗೆ ನೀವು ಅರ್ಹತೆಯನ್ನ ಏನ್ ಹೊಂದಿರಬೇಕು ಅಂತ ನೋಡೋದಾದ್ರೆ, 18 ವಯಸ್ಸಿನಿಂದ 55 ವಯಸ್ಸನ್ನ ನೀವು ನಡುವೆ ಇರಬೇಕು. ಕರ್ನಾಟಕದ ಶಾಶ್ವತ ನಿವಾಸ ಪತ್ರವನ್ನ ಹೊಂದಿರಬೇಕು. ಶಾಶ್ವತವಾಗಿ ನೀವು ಕರ್ನಾಟಕದಲ್ಲಿ ವಾಸವಿರಬೇಕು. ವಿಧವೆ, ಅಂಗವಿಕಲ ಮಹಿಳೆಯರಿಗೆ ಆದಾಯದ ಮಿತಿ ಇಲ್ಲ. ವಿಧವೆ ಅಥವಾ ಅಂಗವಿಕಲ ಮಹಿಳೆಯರಿಗೆ ಇದು ಸದುಪಯೋಗ ಪಡಿಸಿಕೊಳ್ಳಿ. ಯಾಕಂದ್ರೆ ಇವರಿಗೆ ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಹಾಕೋದಿಲ್ಲ, ಇವರಿಗೆ ಆದ್ಯತೆಯನ್ನು ನೀಡ್ತಾರೆ. ಇವರಿಗೆ ಆದಾಯದ ಮಿತಿ ಇಲ್ಲ. ವ್ಯವಹಾರದ ವೆಚ್ಚ ನೋಡಿ ಫ್ರೆಂಡ್ಸ್, ನಿಮ್ದು ಉದ್ಯೋಗ ಮಾಡುವ ವೆಚ್ಚ ಏನಿದೆ 1 ಲಕ್ಷದಿಂದ 3 ಲಕ್ಷದ ಒಳಗೆ ಮಾತ್ರ ಇರಬೇಕು. ಮತ್ತು ನೀವು ಈ ಅರ್ಜಿಯನ್ನ ಸಲ್ಲಿಸಲು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು? ಏನು ಇಲ್ಲ ಫ್ರೆಂಡ್ಸ್, ಆಧಾರ್ ಕಾರ್ಡ್ ಇದ್ರೆ ಸಾಕು. ಅದೇ ರೀತಿಯಾಗಿ ನಿಮ್ಮ ವಿಳಾಸ ಪುರಾವೆ ನಿಮ್ದು ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಇವುಗಳಲ್ಲಿ ವಿಳಾಸ ಏನಿರುತ್ತೆ ಈ ವಿಳಾಸ
ಪುರಾವೆ ಇದ್ರೆ ಸಾಕು. ಮತ್ತು ಅದೇ ರೀತಿಯಾಗಿ ಆದಾಯ ಪ್ರಮಾಣ ಬೇಕು, ಅದೇ ರೀತಿಯಾಗಿ ಜಾತಿ ಪ್ರಮಾಣ ಪತ್ರ ಬೇಕು, ಬ್ಯಾಂಕ್ ಖಾತೆ ವಿವರ ಬೇಕು. ಯಾವುದೇ ಬ್ಯಾಂಕ್ ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಅದೇ ರೀತಿಯಾಗಿ ಪಾಸ್ಪೋರ್ಟ್ ಗಾತ್ರದ ನಿಮಗೆ ಫೋಟೋಗಳು ಬೇಕು. ನೀವೇನಾದ್ರೂ ಈ ಉದ್ಯೋಗಿನಿ ಯೋಜನೆಯನ್ನ ಅರ್ಜಿ ಸಲ್ಲಿಸಲು ಇಚ್ಛಿಸಿದರೆ ನನಗೆ ಕಾಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೇನೆ. ಇಲ್ಲ ಅಂದ್ರೆ ನಿಮಗೆ ಲಿಂಕ್ ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ನಿಮಗೇನಾದ್ರೂ ಮಾಹಿತಿ ಇಷ್ಟ ಆದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮಾಹಿತಿ ಎಲ್ಲಾದ್ರೂ ತಪ್ಪಾಗಿದ್ರೆ ಕ್ಷಮೆ ಇರ್ಲಿ. ನೀವೇನಾದ್ರೂ ಇಂತಹ ಮಾಹಿತಿಗಳನ್ನ ನೋಡಲು ಇಚ್ಛಿಸಿದರೆ ಅಥವಾ ನಿಮಗೆ ಇಂತಹ ಮಾಹಿತಿಗಳು ಬೇಕು ಅಂದ್ರೆ ನಮ್ಮ ಚಾನಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಂತಹ ಮಾಹಿತಿಗಳು ಕರ್ನಾಟಕ ಸರ್ಕಾರದಲ್ಲಿ ಯಾರಿಗೂ ಗೊತ್ತಿರತಕ್ಕಂತಹ ಯೋಜನೆಗಳನ್ನ ನನ್ನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಬೆಲ್ ಐಕನ್ ನ ಒತ್ತಿ. ಯಾಕಂದ್ರೆ ನೀವು ಮೊದಲು ನನ್ನ ವಿಡಿಯೋಗಳನ್ನ ವೀಕ್ಷಣೆ ಮಾಡಬಹುದು.